ವಿಮಾನ ನಿಲ್ದಾಣ ಅರ್ಥಾತ್ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆಯೊಂದು ನಡೆದಿದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಸಿಕ್ತು ಕೋಟಿ ಕೋಟಿ ಮೌಲ್ಯದ ಗಾಂಜಾ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಈಗ ಟೈಟ್ ಸೆಕ್ಯೂರಿಟಿ ಇದೆ, ಏನು ಮಾಡೋದಕ್ಕೂ ಆಗೋದಿಲ್ಲ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಸಿಕ್ತು ಕೋಟಿ ಕೋಟಿ ಮೌಲ್ಯದ ಗಾಂಜಾ. ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಹೈಡ್ರೋಪೋನಿಕ್ ಗಾಂಜಾ ವಶಕ್ಕೆ. ವಿದೇಶದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ವೇಳೆ ವಶಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತ್ತೆ ಹಚ್ಚಲಾಗಿದ್ದು, ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ದ ವ್ಯಕ್ತಿಯ ಲಗೇಜ್ನಲ್ಲಿದ್ದ ಗಾಂಜಾ ಬ್ಯಾಂಕಾಕ್ನಿಂದ ಬಂದಿದ್ದಂತೆ. 2.37 ಕೋಟಿ ಮೌಲ್ಯದ 6.77 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಲಗೇಜನ ಪರಿಶೀಲನೆಯ ವೇಳೆ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದ ವ್ಯಕ್ತಿ ಗಾಂಜಾ ಸಮೇತ ಪ್ರಯಾಣಿಕನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗುತ್ತಿದೆ. ಎನ್ಡಿಪಿಎಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಈ ಹಿಂದೆ ಈ ತರಹದ ಮಾದಕ ದ್ರವ್ಯಗಳನ್ನ ಬೇರೆ ಬೇರೆ ರೂಪದಲ್ಲಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರಲಾಗ್ತಾ ಇತ್ತು ಅಕ್ರಮವಾಗಿ. ಲಿಟ್ರಲಿ ಅಫೆನ್ಸ್ ಅದು. ಗಾಂಜಾ ಇಂತಿಷ್ಟು ಗ್ರಾಮ್ನಷ್ಟು ಮಾತ್ರ ಕೆಲ ರೋಗಗಳಿದ್ದಾವೆ. ಆ ರೋಗಕ್ಕೆ ಇಂತಿಷ್ಟು ಗ್ರಾಮ್ನಷ್ಟು ಗಾಂಜಾವನ್ನು ಸೇದಬಹುದು ಅನ್ನೋದು ಭಾರತದ 1-2-3 ರಾಜ್ಯದಲ್ಲಿ ಬಿಟ್ಟರೆ ಉಳಿದ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದು ಬ್ಯಾನ್. ಅನುಮತಿಯನ್ನು ಪಡೆದು ಅನುಮತಿಯ ಸರ್ಟಿಫಿಕೇಟ್ ಜೋಬಲ್ಲಿ ಇಟ್ಕೋಬೇಕು. ಅದೇನು ಒಂದು ಇಷ್ಟು ಗ್ರಾಮ್ ಸೇವನೆಗೆ. ಎಲ್ಲ ಗಾಂಜಾಗಳಿಗೂ ಕೂಡ ಅನುಮತಿ ಇಲ್ಲ. ಒಂದಷ್ಟು ಔಷಧೀಯ ಗುಣ ಇರತಕ್ಕಂತಹ ಗಾಂಜಾಗಳಿಗೆ ಅನುಮತಿ ಬಿಟ್ಟರೆ ಉಳಿದೆಲ್ಲದಕ್ಕೂ ಕೂಡ ನಿಷೇಧ ಇದೆ. ಅಕ್ರಮವಾಗಿ ಸಾಗಾಟ ಮಾಡುವಂತಿಲ್ಲ, ಅಕ್ರಮವಾಗಿ ಸಪ್ಲೈ ಮಾಡುವಂತಿಲ್ಲ. ನೋಡಿ, ಅದರ ರೂಪವನ್ನು ಬದಲಿಸ್ಕೊಂಡು ಫ್ಲೈಟ್ನಲ್ಲಿ ತರ್ತಿದ್ದಂತೆ ಕಸ್ಟಮ್ಸ್ ಅಧಿಕಾರಿಗಳು ಹಿಡಿದ್ರು. ಬಹುಶಃ ಕೆಲವೊಮ್ಮೆ ಕಸ್ಟಮ್ಸ್ ಅಧಿಕಾರಿಗಳ ಸಹಾಯದಿಂದಲೂ ಕೂಡ ಸಪ್ಲೈ ಆಗುತ್ತೆ. ಕಾರಣ ಏರ್ಪೋರ್ಟ್ನಲ್ಲಿ ಅವರನ್ನು ಚೆಕ್ ಮಾಡ್ತಾರೆ, ಹೆಸರಿಗೆ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡ್ಕೊಂಡು ಅದರ ಸಂಚಾರ ಉಪಕರಣಗಳ ಏನು ಆನ್ ಆಫ್ ಮಾಡ್ಕೊಂಡು ಇವುಗಳನ್ನು ಬಿಟ್ಟು ಕಳಿಸುವಂತಹ ಸಾಕಷ್ಟು ಉದಾಹರಣೆಗಳಾಗಿದೆ. ಈ ಬಾರಿ ತರುತ್ತಿದ್ದವನ ಗ್ರಹಚಾರ ಕೆಟ್ಟಿತ್ತು. ಪ್ರಾಮಾಣಿಕ ಕಸ್ಟಮ್ಸ್ ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಇದ್ರೇನೋ ಆ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿದ್ದಾರೆ. ನಮ್ಮದೇ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಸಿಕ್ತು ಕೋಟಿ ಕೋಟಿ ಮೌಲ್ಯದ ಗಾಂಜಾ. ಅಕ್ರಮವಾಗಿ ಸಾಗಿಸುತ್ತಿದ್ದ ಹೈಡ್ರೋಪೋನಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ವಿದೇಶದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ವೇಳೆ ವಶಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತ್ತೆ ಹಚ್ಚಲಾಗಿದ್ದು, ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತರಲಾಗ್ತಾ ಇತ್ತು ಅನ್ನೋ ಮಾಹಿತಿ. 2.37 ಕೋಟಿ ಮೌಲ್ಯದ, ನೋಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾ ಅದು. ಅದನ್ನ ನೀನು ಮಾರ್ಬಿಟ್ಟು 5-6 ಕೋಟಿ ಮಾಡ್ಕೊತಾ ಇದ್ರು ಏನೋ. ಗಾಂಜಾ ಸಮೇತ ಪ್ರಯಾಣಿಕರನ್ನು ವಶಕ್ಕೆ ಪಡೆದು ವಿಚಾರಣೆ. ಎನ್ಡಿಪಿಎಸ್ ಆಕ್ಟ್ ನಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ನಾನ್ ಬೇಲಬಲ್ ಅಫೆನ್ಸ್ ಅದು. ಅದಕ್ಕೆ ಸದ್ಯಕ್ಕಂತೂ 1 ವರ್ಷ ಬೇಲ್ ಅಂತೂ ಸಿಗೋದಿಲ್ಲ. ನಾನ್ ಬೇಲಬಲ್ ಆಕ್ಟ್ ಅದು. ಅದರ ಅಡಿ ಆತನನ್ನು ಬಂಧನ ಮಾಡಲಾಗಿದೆ. ವಿಚಾರಣೆ ಈಗ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.